ನೆರೆದಿರುವ ಎಲ್ಲರಲ್ಲೂ ವಿನಂತಿ, ದೇವಸ್ಥಾನದಲ್ಲಿ ಸುಮ್ಮನೆ ಕೂರಬಾರ್ದಂತೆ, ಹಾಗಾಗಿ ದೇವರಲ್ಲಿ ಬೇಡ್ಕೊಳ್ಳಿ ನನ್ನ ಮದುವೆ ಬೇಗ ಆಗಲಿ ಅಂತ. ಶ್ರೀಕಾಂತ, ಒಂದೇ ಮದುವೆ ಸಾಕ? ಸುಮ್ಮನೆ ಇರಿದ್ರು ಸರ್, ಸದ್ಯಕ್ಕೊಂದಾಗ್ಲಿ, ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ. ಶ್ರೀಕಾಂತ, ಅದಕ್ಕೆ ಹೇಳೋದು ಅತ್ಯಾಚಾರ ಬಿಡಿ ಅಂತ. ನೋಡೋಕೊಳ್ಳೆ ಹಿಂಗ್ಸಿಂದ ಮಂಗನ್ ತರ ಇದ್ದೀರಾ. ನಿಮ್ಗೆ 2 ಮದುವೆ ಬೇಕಾ? ನಾನು 2 ಬೇಕು ಅಂತ ಎಲ್ಲ ಹೇಳ್ದೆ ಮೇಡಮ್, 3 4 ಆದ್ರೂ ಓಕೆ. ದೇವಸ್ಥಾನದಲ್ಲಿದ್ದೀರಾ, ಅತ್ಯಾಸೆ ಪಟ್ಟರೆ ಏನಾಗುತ್ತೆ ಗೊತ್ತಾ ಮಿಸ್ಟರ್ ಲಕ್ಷ್ಮೀಕಾಂತ? ಅಯ್ಯಯ್ಯೋ, ಬೇಡ ಬೇಡ ಬೇಡ, ಬಿಡ್ತು ಈ ಜನ್ಮಕ್ಕೆ 1 ಮದುವೆ ಆಗ್ಲಿ ಸಾಕು. ಅಮ್ಮ, ಅಂತೂ ಇಂತೂ ನಿನ್ ಮರಿ ಮೊಮ್ಮಗು ನಾಮಕರಣನ ನೋಡಾಯ್ತು. ಹ್ಞೂ ಕಣೆ ಸುಹಾಸಿನಿ, ತುಂಬ ಥ್ಯಾಂಕ್ಸ್ ಕಣೆ. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ? ಆಕ್ಚುಲಿ ನಮ್ ಪುಣ್ಯ, ನಿನ್ ಮರಿ ಮೊಮ್ಮಗನ ನಾಮಕರಣದಷ್ಟೊತ್ತಿಗೆ ನಿನಗೆ ಕಣ್ ಬಂತಲ್ಲ. ಯಾಕಮ್ಮ ಹಾಗೆ ನಗ್ತಾ ಇದೆಯಾ? ಏನಾಯ್ತು? ನನಗೆ ಮೊದಲೇ ಕಣ್ಣು ಕಾಣಿಸ್ತಾ ಇತ್ತು ಸುಹಾಸಿನಿ. ಅಂದ್ರೆ ನನಗೆ ಕಣ್ಣು ಬಂದಿದ್ದು ಗಣೇಶನ ಹಬ್ಬದ ದಿವಸ ಅಲ್ಲ, ಕನಕ ಅಭಿಷೇಕ ಆಯ್ತಲ್ಲ ನನಗೆ, ಆವತ್ತೇ ನನಗೆ ಕಣ್ಣು ಕಾಣಿಸೋದಕ್ಕೆ ಶುರುವಾಗಿದ್ದು. ಆದರೆ ನನ್ನ ಕಣ್ಣು ಕಾಣ್ತಾ ಇದೆ ಅಂತ ನಾನು ಯಾರಿಗೂ ಹೇಳಲಿಲ್ಲ. ಯಾಕೆ? ನಿನ್ನ ಯಾಮಾರಿಸೋದಕ್ಕೆ ಕಡೆ. ಚಲಾವೋ ಮುದುಕಿ. ಅಮ್ಮ, ನೀನ್ ತುಂಬಾ ಚಾಲಾಕಿ ಇದೆಯಾ ಬಿಡು. ಮತ್ತೆ ನೀನ್ ಸೇರಾದ್ರೆ ನಾನು ಸವಾ ಸೇರು. ನಾನು ಎಷ್ಟೇ ಆಗ್ಲಿ ನಿಮ್ಮಮ್ಮ ಕಡೆ. ಯಾಕ್ರಿ ಕಾಂತ ಹಿಂಗ್ ಒಂದೇ ಕಣ್ಣಲ್ಲಿ ಅಳ್ತಿದ್ದೀರಾ? ನಾನು ಅವತ್ತೇ ಹೇಳ್ದೆ ಈ ಅಜ್ಜಿಗೆ ಕಣ್ ಕಾಣಿಸ್ತಾ ಇದೆ ಅಂತ. ನೀವು ಯಾರು ನನ್ನ ಮಾತೇ ನಂಬಿಲ್ಲ. ಎಲ್ಲರೂ ನಾಯಿ ಹೊಡೆದಂಗೆ ಹೊಡೆದು ಕ್ಯಾಕೊಂಡು ನುಗ್ಗುದ್ರಿ. ಆದ್ರೂ ಕಬಂಗೆ ಕಾಂತ, ಆದ್ರೂ ಪಾಪ ಕಣ ನೀನು. ಅಜ್ಜಿ, ನಿಮಗೆ ಕಣ್ ಕಾಣಿಸ್ತಾ ಇದ್ದಾಗ ನೀವು ಸೂಜಿಗೆ ದಾರನ ನೀಟಾಗಿ ಕೋಣಿಸ್ತಾ ಇದ್ರಿ. ಇದು ಹೇಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದಕ್ಕೆ ಇದು ದೊಡ್ಡ ವಿದ್ಯೆ, ದಿನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರಿ. ನಾನು ಅದನ್ನ ದಿನ ಕಣ್ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸೂಜಿನ ಕೈಗೆ ಚುಚ್ಕೊಂಡು ಸಾಕಾಯ್ತು. ನೀವು ಈ ಥರ ಎಲ್ಲ ಮೋಸ ಮಾಡ್ಬೋದಿತ್ತು ನಂಗೆ. ಹೋಗ್ಲಿ ಬಿಡ್ರಿ ಕಾಂತ, ಅಳ್ಬೇಡಿ. ಸರಿ, ಹೋಗ್ತಾ ನಿಮ್ಗೆ ಒಂದು ಒಳ್ಳೆ ಅದು ಏನು ಮಜೆ ಕೊಡ್ತೀನಿ. ಅಪ್ಪಾಜಿ, ಮನುಷ್ಯ ಎಷ್ಟು ದೊಡ್ಡನೋ, ಯಾವ್ಯಾವುದಕ್ಕೋ ಉತ್ತರ ಕಂಡಿಡಿದಿದ್ದಾನೆ. ಬಟ್ಟೆ ಒಗೆಯೋದಕ್ಕೆ ಮಿಷಿನ್, ಊಟ ತಣ್ಣಗೆ ಮಾಡೋದಕ್ಕೆ ಮಿಷಿನ್ನು, ಮೊಬೈಲಲ್ಲಿ ಮಾತಾಡೋದಕ್ಕೆ, ಎಲ್ಲದಕ್ಕೂ ಉತ್ತರ ಕಂಡಿಡಿದಿದ್ರು. ಒಂದಕ್ಕೆ ಮಾತ್ರ ಉತ್ತರ ಇಲ್ಲ. ಸಾವು. ತನ್ನ ಸಾವು ಯಾವಾಗ ಬರುತ್ತೆ ಅಂತ ಅವನಿಗೆ ಗೊತ್ತಾಗಲ್ಲ. ಈ ವಸಿಷ್ಠ ಫ್ಯಾಮಿಲಿನ ನೋಡು, ಎಷ್ಟು ಖುಷಿಯಾಗಿದ್ದಾರೆ. ಆದ್ರೆ ಅವ್ರಿಗೆ ಗೊತ್ತಿಲ್ಲ, ಇವತ್ತು ಅವ್ರ ಮನೆಯಲ್ಲಿ
ಸಾವಾಗುತ್ತೆ ಅಂತ. ಆದ್ರೆ ಅವ್ರ ಮನೆಯಲ್ಲಿ ಸಾವಾಗುತ್ತೆ ಅಂತ ಈ ಬೆಟ್ಟಪ್ಪಂಗೆ ಗೊತ್ತು. ಈಗ ಸಮಾಧಾನ ಆಯ್ತಾ ನಿಮಗೆ? ಇಲ್ಲಿ ನೋಡಿಲ್ಲಿ ಆಂಜನೇಯ ಮಾಮಿ ಹೂ ನೋಡು, ಹೂವನ್ನ ಹೆಂಗೆ ಗುಂಡು ಕಟ್ಟಿದಾರೆ ನೋಡಿಲಿ. ಇಲ್ಲಿ ಹೂ ಅದು ಈ ಕಲರ್ ಹೂ. ಆಯ್ತು ಅವನು ಮಾಡ್ತಾ ಇದೀಯಾ? ಪ್ರಸಾದ ತಗೊಳ್ಳಿ. ನಮ್ಮ ಮನೆ ದೇವ್ರ ಪೂಜೆ ಇತ್ತು. ಮಗು ಕೈಯಲ್ಲಿದೆ. ಇಲ್ಲಿ ಸರ್ ಪರವಾಗಿಲ್ಲ, ನಾನು 2 ಮಗು ತಾಯಿ, ನಾನು ಎತ್ಕೊಂತೀನಿ. ಪ್ರಸಾದ ಬೇಡ ಅನ್ಬಾರ್ದು. ಬಾಯ್ ಚಿನ್ಮ, ಈ ಬಾ ಈ ಬಾ. ಸರ್ ಇಲ್ಲಿ ಕುಂಕುಮಾರ್ಚನೆ ಚೀಟಿ ಎಲ್ಲಿ ಕೊಡ್ತಾರೆ ಸರ್? ಮಗುನ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ರೌಡಿ ಮೇಡಮ್, ಊಟಕ್ಕೆ ಗೀಟಕ್ಕೆ ಏನಾದ್ರು ಅರೇಂಜ್ಮೆಂಟ್ ಮಾಡಿದ್ದೀರಾ? ಇಲ್ಲ ಅಂದ್ರೆ ಈ ಪ್ರಸಾದ ತಿನ್ಸಿ ಈ ಕೈನ ಹಂಗೆ ನೆಕ್ಕಿಸ್ಬಿಡ್ತೀರಾ? ಯಾಕ್ರಿ ಕಾಂತ ಹಸ್ವಾಗ್ತಿದ್ಯಾ? ಇಲ್ಲ ಮೇಡಮ್. ಮತ್ತ್ಯಾಕ್ರಿ ಊಟ? ಅದು ಅಲ್ಲಿ ಯಾವುದೋ ಒಂದು ಫ್ಯಾಮಿಲಿ ಬಂದಿದೆ. ಆ ಫ್ಯಾಮಿಲಿಲಿ ಒಂದು ಲಕ್ಷಣವಾದ ಹುಡುಗಿ ಇದೆ. ಆ ಹುಡುಗಿ ಅವ್ರ ಅಮ್ಮಂಗೆ ಹೇಳ್ತಾ ಇತ್ತು, ಹೊಟ್ಟೆ ಹಸಿತಾ ಇದೆ ಅಂತ. ಅದಕ್ಕೆ ನಾನೇ ಕರ್ಕೊಂಡೋಗಿ ಬಾಳೆ ಎಲೆಯಲ್ಲಿ ಊಟ ಹಾಕ್ಸಿ ಅವಳಿಗೆ ಬಾಳು ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ರೀ ಕಾಂತ, ಹೆಣ್ಮಕ್ಳನ್ನ ಏನ್ರಿ ಅನ್ಕೊಂಡಿದ್ದೀರಾ? ನೀವು ಈ ಥರ ಮಾಡೋದಕ್ಕೆ ನಿಮ್ಗೆ ಒಂದು ಹೆಣ್ಣು ಸಿಕ್ಕಿಲ್ಲ. ಕಮ್ಮಂಗೆ ಕಾಂತ, ಸಾಕೋ ನೀನ್ ಜೋಕೋ, ನಿಲ್ಸೋ ಅಲ್ಲಿ. ಎಲ್ಲಿ ನಿಮ್ಮಪ್ಪ ಇನ್ನೂ ಬಂದಿಲ್ಲ? ಹೌದಲ್ವಾ? ಯಾಕೆ ಎಷ್ಟೊತ್ತಾದ್ರೂ ಬರಲಿಲ್ಲ? ಇರಿ, ನಾನು ನೋಡ್ಕೊಂಡು ಬರ್ತೀನಿ. ಅಮ್ಮೋ ನೀನು ಕೂತ್ಕೋ, ನಾವು ನೋಡ್ಕೊಂಬ. ಆದರೂ ಸಾರ್ಥಕ್ ಸರ್ ಬರ್ತಾ ಇದ್ದಂಗೆ ಇಲ್ಲಿ ಚೆನ್ನಾಗಿ ಊಟ ಮಾಡಿ ಆಚೆಗಡೆ ಸರಿಯಾಗಿ ಟ್ಯಾಕ್ಸ್ ಹಾಕ್ತೀನಿ. ಶ್ರೀಕಾಂತ ಅವರು ಬರೀ ಮಜ್ಜಿಗೆ ಅಂತ ಹೇಳಿದ್ದು. ಮಜ್ಜಿಗೆ ಅನ್ನೋದು ನಮ್ಮ ಕೋಡ್ ವರ್ಡು. ಯಾರದು? ಮಗು ಕೊಡಿ. ಅಯ್ಯೋ, ಮಗುನ ಯಾಕೆ ತಗೊಂಡು ಹೋಗ್ತಾ ಇದ್ದೀರಾ?
ಚಿಕ್ಕಪ್ಪ 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 ಎಲ್ಲೋದ್ರು? ಇಲ್ಲೇ ಇದ್ರಲ್ಲ. ಫೋನ್ ರಿಸೀವ್ ಮಾಡ್ತಿಲ್ಲ. ಮಗುನ್ ಬೇರೆ ಕರ್ಕೊಂಡು ಹೋದ್ರು. ಮತ್ತೆ ಒಳಗೇನಾದ್ರು ಹೋದ್ರ? ಸರಿ ಚೆಕ್ ಮಾಡೋಣ. ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳ ಕಳಿ ಅಯ್ಯೋ ಮಗು ಎತ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಮೊಮ್ಮಗದು. ಅಯ್ಯೋ ಊಟ ಟೈಮ್ ಆಯ್ತು, ಇವ್ರುಗಳು ಯಾರು ಬರ್ಲೇ ಇಲ್ವಲ್ಲ. ನಮ್ಮನ್ ಬಿಟ್ಟು ಊಟಕ್ಕೆ ಕೂತ್ಕೊಬಿಟ್ರಾ? ಅಮ್ಮು ಚಿಕ್ಕಪ್ಪ ಬಂದ್ರ? ಇದೇನೋ ಹಿಂಗೆ ಕೇಳ್ತಿದ್ಯಾ? ಅಪ್ಪನ ವಿರಾಟ್ನ ಹುಡ್ಕೊಂಡು ಹೋಗಿದ್ದು ನೀನೇ ಅಲ್ವಾ? ಯಾಕೆ ಆಚೆ ಎಲ್ಲೂ ಕಾಣಿಸ್ತಿಲ್ವಾ? ಇಲ್ಲ ಅಮ್ಮು, ನಾನು ಒಳಗೆ ಹೊರಗೆ ಎಲ್ಲಾ ಕಡೆ ನೋಡ್ಕೊಂಡ್ ಬಂದೆ. ಚಿಕ್ಕಪ್ಪ ಎಲ್ಲೂ ಇಲ್ಲ. ಮತ್ತೆ ವಾಪಸ್ ಇಲ್ಲಿಗೆ ಬಂದ್ರಿ ಅಂತ ಚೆಕ್ ಮಾಡಕ್ ಬಂದೆ. ಸಾರ್ಥಕ್, ಆಟೋ ಹತ್ರ ನೋಡಿದ್ಯಾ? ಅವ್ರು ಆಗಾಗ ಅಲ್ಲಿಗೆ ಹೋಗ್ತಾ ಇರ್ತಾರೆ, ಒಂದ್ಸಲ ಅಲ್ಲೂ ನೋಡ್ಬಿಡ. ಅಮ್ಮ ಇರು, ಫೋನ್ ಮಾಡ್ತೀನಿ. ಅಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲಮ್ಮ. ಫೋನ್ ತೆಗಿತಾ ಇಲ್ವಾ? ಹಾಗೆಲ್ಲ ಅವ್ರು ಫೋನ್ ತೆಗಿದೇ ಇರಲ್ವಲ್ಲ. ಮಗು ಎತ್ಕೊಂಡಿದ್ರಲ್ಲ, ರಿಸೀವ್ ಮಾಡೋಕ್ಕಾಗಿಲ್ವೇನೋ. ಇನ್ನೊಂದ್ಸತಿ ಟ್ರೈ ಮಾಡ್ತೇನೆ. ಹಾಂ ಹಾಂ ಹಾಂ. ಅಪ್ಪ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಕೆಲಸ ಮಾಡೋಣ, ಎಲ್ಲರೂ ಎಲ್ಲ ಕಡೆ ಒಂದ್ಸತಿ ಹುಡ್ಕೊಂಡು. ಹಾಂ ಎಲ್ಲರೂ ಹುಡ್ಕೋಣ. ಅಪ್ಪ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ನಾನು ಹೋಗಿ ಒಂದ್ಸತಿ ಆಚೆ ನೋಡ್ಕೊಂಡ್ಬರ್ತೀನಿ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀರಾ ಮೇಡಮ್. ಯಾರು ಮಾತಾಡ್ತಾ ಇರೋದು? ನೀನು ಜೀವ ತೆಗಿಯಕ್ ಹೋದ್ಯಲ್ಲ ಅಗ್ನಿ, ಆ ಅಗ್ನಿಗೆ ಜೀವ ಕೊಟ್ಟವನು ಅವರಪ್ಪ ಬೆಟ್ಟಪ್ಪ. ಅತ್ತೆ ಬಂದೆ ಅಮೂಲ್ಯ. ಬಾ 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 ಬಾ. ಮಂಜು ಅಪ್ಪ, ಇಲ್ಲೆಲ್ಲೂ ಕಾಣ್ತಾ ಇಲ್ಲ ಕಡ. ನೀನ್ ಆ ಕಡೆ ಹೋಗಿ ನೋಡ. ಆಯ್ತು, ನೀವು ನಿಧಾನಕ್ಕೆ ನಡ್ಕೊಂಡ್ ಬನ್ನಿ, ನಾನು ಆ ಕಡೆ ಹುಡುಕ್ತಾ ಇರ್ತೀನಿ. ಹೋಗಪ್ಪ. ಮಂಜು ಅಪ್ಪ, ಮಂಜು ಅಪ್ಪ. ಮಂಜು, ಎಲ್ಲೋದ್ರಪ್ಪ ಇವರು? ಎಲ್ಲಿದ್ದೀರಾ? ಮಂಜು ಅಪ್ಪ, ಮಗು ಮೊದ್ಲೇ ಅಳ್ತಾ ಇತ್ತು, ಎಲ್ಲಿ ಕರ್ಕೊಂಡೋದ್ರಪ್ಪ? ಹಾ ನೋಡು, ಅಲ್ಲಿ ಹೊರಗಡೆ ಇಲ್ಲ ನೋಡು, ಹೋಗೋ. ಅಪ್ಪ 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 ಎಲ್ಲೋದ್ರು? ನಮ್ಮ ಮೊಮ್ಮಗದು.
ಅಯ್ಯೋ ವಿರಾಟ ಅಯ್ಯೋ ಬಾಗಿಲು ತೆಗಿಯೋ ನನ್ನ ಮಗುನೇ ಕರ್ಕೊಂಡು ಹೋಗ್ತಾ ಇದ್ಯಾ? ಮಂಜು ಅಪ್ಪ ಮಂಜು ಅಪ್ಪ ಮಂಜು ಅಪ್ಪ ನಾನಿಲ್ಲಿ ಬಂದಿರೋದೇ ಊಟ ಮಾಡಕ್ಕೆ, ಅದನ್ನು ಮಾಡಕ್ ಬಿಡ್ಲಿಲ್ಲ. ಅಟ್ಲೀಸ್ಟ್ ಪ್ರಸಾದ ತಿನ್ನೋಣ ಅಂದ್ರೆ ಅದನ್ನು ನೆಮ್ಮದಿಯಾಗಿ ತಿನ್ನಕ್ ಬಿಡ್ತಾ ಇಲ್ಲ. ಈ ಮಂಜು ಅಪ್ಪ ಬೇರೆ ಎಲ್ಲೋದ್ರು, ಜೂನಿಯರ್ ಚೋಟಾ ಬಾಸ್ ಕರ್ಕೊಂಡು. ಮಂಜು ಅಪ್ಪ ಮಂಜು ಅಪ್ಪ ಮಂಜು ಅಪ್ಪ ಜೂನಿಯರ್ ಚೋಟಾ ಬಾಸ್, ಜೂನಿಯರ್ ಚೋಟಾ ಬಾಸ್. ಓ ಜೂನಿಯರ್ ಚೋಟಾ ಬಾಸ್ಗೆ ಮಾತೇ ಬರಲ್ಲ. ನಾನು ನೋಡು, ಹೌದು ಜೂನಿಯರ್ಗೆ ವಿರಾಟ್ ಅಂತ ಹೆಸರಿಟ್ಟಿರೋದಕ್ಕೆ ಈ ಮ್ಯಾಕ್ಸ್ವೆಲ್ ಮಂಜು ಅಪ್ಪ ಏನಾದರೂ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ಕೊಂಡು ಹೊರಟೋದ್ರ ಮ್ಯಾಚ್ ನೋಡಕ್ಕೆ? ಮಂಜು ಅಪ್ಪ ಮಂಜು ಅಪ್ಪ ಯಾರಾದ್ರೂ ಬನ್ನಿ, ಮಂಜು ಅಪ್ಪನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಸಾರ್ಥಕ್ ಸರ್, ಧ್ರುವ ಸರ್, ಯಾರಾದ್ರೂ ಬನ್ನಿ. ಮಂಜು ಅಪ್ಪ ಮಂಜು ಅಪ್ಪ. ಯಾರದು ನಿಲ್ಸ ಗಾಡಿನ? ಚಿಕ್ಕಪ್ಪ ಮಂಜಪ್ಪ ಬಾಗಿಲು ತೆಗಿ. ಕಾಂತ ನಿಮ್ಗೇನಾಗಿಲ್ಲ ತಾನೆ? ಹಾ ನಿಂತ್ಕೊಳ್ಳಿ. ಬನ್ನಿ. ಅಪ್ಪ 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 ಅಮ್ಮು ಸಿಕ್ಕಿದ್ರೇನೆ? ಇಲ್ಲಮ್ಮ. ಅಯ್ಯೋ ಎಲ್ಲಿ ಹೋದ್ರಿ ಇವರು? ರೀ ಅಪ್ಪ ಅಮ್ಮು ಎಲ್ಲಿಗೆ ಹೋದ್ರಿ ಇವರು? ಮಗುನು ಕಾಣ್ತಲ್ಲ, ನಿಮ್ಮ ಅಪ್ಪನೂ ಕಾಣ್ತಿಲ್ಲ ರೀ. ಅಯ್ಯೋ ಮಾ, ನೀನ್ ಸುಮ್ಮನೆ ಗಾಬರಿ ಆಗ್ತಿಲ್ಲ. ಮಗು ಅಳ್ತಿತ್ತು ಅಂತ ಅಪ್ಪ ಮಗುನ್ ಕರ್ಕೊಂಡು ಆಚೆ ಬರ್ಲಿಲ್ವಾ? ಇಲ್ಲೇ ಎಲ್ಲೋ ಇರ್ತಾರೆ, ನೋಡೋಣ ಇರು. ಅಮ್ಮು ನನಗೆ ಯಾಕೋ ತುಂಬಾ ಆತಂಕ ಆಗ್ತಿದೆ ಕಣೆ. ಹೊಟ್ಟೆಲೆ ಬೆಂಕಿ ಹಾಕ್ದಂಗ ಆಗ್ತಿದೆ. ಏನೋ ಒಂಥರ ಭಯ. ಅಮ್ಮ ಏನೂ ಆಗಲ್ಲ, ನೀನ್ ಸಮಾಧಾನ ಮಾಡ್ಕೊ. ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ. ಇನ್ನೆಲ್ಗೆ ಹೋಗಿರ್ತಾರೆ? ಒಳಗೂ ಇಲ್ಲ, ಇಲ್ಲೂ ಕಾಣ್ತಾ ಇಲ್ಲ. ನಿಜವಾಗ್ಲೂ ಭಯ ಆಗ್ತದೆ. ಮಾ ನೀನ್ ಮತ್ತೆ ಶುರು ಮಾಡ್ಬೇಡ. ಏನೂ ಆಗಿರಲ್ಲ, ಇಲ್ಲೆಲ್ಲೋ ಹೋಗಿರ್ತಾರೆ, ಬರ್ತಾರೆ. ನೀನ್ ಗಾಬರಿಗೆ ಎಲ್ರಿಗೂ ಗಾಬರಿ ಮಾಡಿಸ್ಬೇಡ. ಇಲ್ಲ ಅಮ್ಮ, ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಕಣೆ. ನಾವಿಲ್ಲಿಗೆ ಬರುವಾಗ ಆಟೋಯಿಂದ ಇಳಿತಾ ಇದ್ದಲ್ಲ, ಆಗ ನನ್ನ ತಾಳಿ ಸಿಕ್ಕಾಕೊಂಡ್ಬಿಡ್ತು ಕಣೆ. ಆಗ್ಲಿಂದ ಯಾಕೋ ಏನೇನೋ ಅನ್ನಿಸ್ತಾ ಇದೆ ಕಣೆ. ಅಮ್ಮ ನೀನೇನೋ ಯೋಚನೆ ಮಾಡಿ ತಲೆ ಹಾಳು ಮಾಡ್ಕೋಬೇಡ. ಏನೂ ಆಗಲ್ಲ. ಸಾರ್ಥಕ್ ಅಣ್ಣ ಕಾಂತ ಹೋಗಿದಾರಲ್ಲ ಹುಡ್ಕೋದಿಕ್ಕೆ, ಬರ್ತಾರಿರು. ಆಗಲ್ಲ. ಅಮ್ಮು ಎಲ್ಲ ಅವರು ಅದು ಚಿಕ್ಕಪ್ಪ ಮತ್ತೆ ಪಾಪನ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋದ್ರು.